ಪುಟಾಣಿಗಳೇ, ಇವತ್ತಿನ ಕತೆ ಕೇಳೋಕೆ ರೆಡಿನಾ? ಇವತ್ತಿನ ಕತೆ ಕತ್ತೆಯ ಉಪಾಯ. ಬಟ್ಟೆ ವ್ಯಾಪಾರಿಯೊಬ್ಬ ಕತ್ತೆ ಹಾಗೂ ಕುದುರೆಯನ್ನು ಸಾಕೊಂಡಿದ್ದ. ಕತ್ತೆಗೆ ಭಾರವಾದ ಬಟ್ಟೆ ಮೂಟೆಗಳನ್ನು ಹೊರಿಸಿ ಕುದುರೆ ಮೇಲೆ ಕುಳಿತು ಪ್ರಯಾಣ ಆರಂಭಿಸಿದ. ಮಾರ್ಗ ಮಧ್ಯೆ ದಣಿವಾರಿಸಿಕೊಳ್ಳೋದಕ್ಕೆ ಅಂತ ಮರದಡಿ ವಿರಮಿಸ್ತಾನೆ. ಆಗ ಕುದುರೆ ಮೆಲ್ಲನೆ ಕತ್ತೆ ಹತ್ತಿರ ಹೋಗಿ, ಎಂಥ ಜನ್ಮನಪ್ಪ ನಿಂದು, ಜೀವನ ಪೂರ್ತಿ ಭಾರವಾದ ವಸ್ತುಗಳನ್ನು ಹೊತ್ಕೊಂಡು ಸಾಗೋದೇ ನಿನ್ನ ಹಣೆ ಬರಹ ಆಯಿತು ಅಲ್ವಾ? ಇಂತಹ ದುರ್ಗತಿ ಯಾರಿಗೂ ಬೇಡಪ್ಪ. ಮುಂದಿನ ಜನ್ಮ ಅಂತಿದ್ರೆ ಕತ್ತೆಯಾಗಿ ಮಾತ್ರ ಹುಟ್ಟೋದಿಲ್ಲ ಅಂತ ಪರಿಹಾಸ್ಯ ಮಾಡಿ ನಗುತ್ತೆ. ಈ ಮಾತು ಕೇಳಿ ಕತ್ತೆಗೆ ತುಂಬ ಅವಮಾನ ಆಯಿತು. ಸೊಕ್ಕಿನ ಕುದುರೆಗೆ ಬುದ್ಧಿ ಕಲಿಸುವ ಹುನ್ನಾರ ಮಾಡುತ್ತೆ. ಕೆಲ ಹೊತ್ತಿನ ನಂತರ ವ್ಯಾಪಾರಿ ಪ್ರಯಾಣ ಮುಂದುವರಿಸೋದಕ್ಕೆ ಸರಕನ್ನು ಕತ್ತೆಯ ಮೇಲೆ ಏರಿಸಿದಾಗ ಕತ್ತೆ ಅದನ್ನು ಬೀಳಿಸಿ ತಾನೂ ನೆಲಕ್ಕೆ ಬಿದ್ದು ಒದ್ದಾಡತೊಡಗಿತು. ಇದರಿಂದ ವ್ಯಾಪಾರಿಗೆ ತುಂಬ ದಿಗಿಲಾಗುತ್ತೆ. ಅಯ್ಯೋ ಪಾಪ, ಕತ್ತಿಗೆ ಆರೋಗ್ಯ ಸರಿ ಇಲ್ಲ ಅನಿಸುತ್ತೆ ಅಂದ್ಕೊಂಡು ಆ ಭಾರವಾದ ಬಟ್ಟೆ ಮೂಟೆಗಳನ್ನು ಕುದುರೆ ಮೇಲೆ ಹೊರಿಸಿ ಪ್ರಯಾಣ ಮುಂದುವರಿಸ್ತಾನೆ. ಕತ್ತೆಯನ್ನು ನಿಂದಿಸಿದ ತಪ್ಪಿಗೆ ಕುದುರೆಗೆ ತಕ್ಕ ಶಿಕ್ಷೆಯಾಯಿತು ಅಲ್ವಾ?